ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ವೆಜಿಟೇಬಲ್ಸ್ ಸೈಡ್ ಡಿಶ್ ಮಾಡ್ತಾಯಿದ್ದೀನಪ್ಪ. ನಿಮಗಾಗೆ ಒಂದು ರೆಸಿಪಿ ಕೊಡ್ತೀನಿ, ಓಕೆನಾ? ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ. ಸರಿನಾ? ಇದಕ್ಕೆ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೇಬಿ ಕಾರ್ನು, ಟೊಮೆಟೊ, ಈರುಳ್ಳಿ, ಓಕೆನಪ್ಪ? ಇದಕ್ಕೆ ಲೈಟಾಗಿ ಒಂದು ಮಸಾಲೆಗೆಪ್ಪ ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಕ್ರೀಮು, ಉಪ್ಪು, ಒಂಚೂರು ಅರಿಶಿನ, ಓಕೆನಾ? ಕಟ್ ಮಾಡಿ ಇಟ್ಕೋಬೇಕಪ್ಪ. ಇದನ್ನು ದಪ್ಪ ದಪ್ಪ ಇರಬೇಕು ಸ್ವಲ್ಪ. ನೋಡಿಪ್ಪ, ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಜಾಸ್ತಿ ಬೇಡಪ್ಪ, ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಇದಕ್ಕೆ ನೋಡಿಪ್ಪ ಸ್ವಲ್ಪ ವಾಲ್ನಟ್ ಇದ್ದರೆ ಮನೆಯಲ್ಲಿ ವಾಲ್ನಟ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ವಾಲ್ನಟ್ ಹಾಕಲೇಬೇಕಂತ ಏನಿಲ್ಲ, ಮನೇಲಿದ್ದರೆ ಇದಕ್ಕೆ ಆ್ಯಡ್ ಮಾಡಿ, ಚೆನ್ನಾಗಿರುತ್ತೆ. ಯಾವುದೇ ನಟ್ಸ್ ಇದ್ದರೂ ಹಾಕ್ಕೋಬೋದು, ನಿಮ್ಮಿಷ್ಟ. ಇದಕ್ಕೆ ವಾಲ್ನಟ್ ಇತ್ತು ಹಾಕಿದ್ದೀನಿ. ಅದು ಬೇರೆ ಟೈಮಲ್ಲಿ ಸ್ವಲ್ಪ ಖರ್ಚಾಗಲ್ಲ, ಇಂಥ ಟೈಮಲ್ಲಿ ಖಾಲಿ ಆಗುತ್ತೆ. ಅದಕ್ಕೆ ಈಗ ನೋಡಿಪ್ಪ, ಈ ಥರ ಕಟ್ ಮಾಡಿ ಇಟ್ಕೋಬೇಕು ನೀವೆಲ್ಲ. ಸ್ವಲ್ಪ ದಪ್ಪ ದಪ್ಪ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈಗ ಬೇಬಿ ಕಾರ್ನ್ ಹಾಕ್ತೀನಿ. ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗಬೇಕಾಗಿಲ್ಲಪ್ಪ. ನೋಡಿ, ಈರುಳ್ಳಿ ಹಾಕಿ ಒಂದೆರಡು ಸರಿ ಈಗ ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ತರಕಾರಿ. ಇದೆಲ್ಲ ದಪ್ಪ ದಪ್ಪ ಹಾಗೆ ಕಾಣಿಸ್ತಾ ಇರಬೇಕು. ಇದೊಂಥರ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಥರ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಆಡಿಸಿ ನೋಡಿಪ್ಪ. ಈರುಳ್ಳಿ, ವಾಲ್ನಟ್, ಬೇಬಿ ಕಾರ್ನ್, ಸ್ವಲ್ಪ ಲೈಟಾಗಿ ಆಡಿಸಿದ್ದೀನಿ. ಮತ್ತೀಗ ಕ್ಯಾರೆಟ್ ಹಾಕ್ತೀನಿ, ಬೀನ್ಸು, ಇದು ದಪ್ಪ ದಪ್ಪ ಇದೇ ರೀತಿ ಇರಬೇಕಪ್ಪ. ಈ ಥರ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ. ಈ ಥರ ಇದ್ದರೆ ಸುಮ್ಮನೆ ಫೋರ್ಕಲ್ಲಿ ಸುಮ್ಮನೆ ಪ್ಲೇಟಲ್ಲಿ ಹಾಕ್ಕೊಂಡು ಸುಮ್ಮನೆ ಕೂತಿದ್ರೂ ತರಕಾರಿಗಳು ತಿನ್ಬೋದು. ಇದನ್ನು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಆಗಲಿಪ್ಪ. ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಈ ಥರ ಹಾಗೇ ಬಾಣಲಿ ಬಿಸಿ ಆಗಬೇಕಪ್ಪ ತರಕಾರಿಗಳು. ಒಂದೆರಡು ಸೆಕೆಂಡ್ ಕ್ಲೋಸ್ ಮಾಡ್ತೀನಪ್ಪ, ಜಾಸ್ತಿ ಹೊತ್ತಿಲ್ಲ, ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಆಡಿಸಿ. ಸ್ವಲ್ಪ ಕ್ಲೋಸ್ ಮಾಡಿಪ್ಪ. ಕ್ಲೋಸ್ ಮಾಡಿ ಮತ್ತೆ ಆಡಿಸಿ, ಮತ್ತೆ ಕ್ಲೋಸ್ ಮಾಡಿ. ತರಕಾರಿ ಸ್ವಲ್ಪ ಕ್ರಿಸ್ಪಿಯಾಗಿ ಹದವಾಗಿ ಬೇಯುತ್ತೆ. ನಿಮಗೆ ಸ್ವಲ್ಪ ಸಾಫ್ಟೇ ಬೇಕಂದರೆ ಸ್ವಲ್ಪ ನೀರು ಒಂದೆರಡೇ ಸ್ಪೂನ್ ಅಷ್ಟೇಪ್ಪ. ನೀರು ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಮತ್ತು ಸ್ವಲ್ಪ ಕ್ಲೋಸ್ ಮಾಡ್ತೀನಿ. ನೋಡಿಪ್ಪ, ಸ್ವಲ್ಪ ಅರ್ಧಂಬರ್ಧಾಗಿದೆ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಬೇಗ ಬೆಂದೋಗ್ಬಿಡುತ್ತಲ್ವಾ, ಇಲ್ಲಾಂದರೆ ಕ್ಯಾಪ್ಸಿಕಮ್ ಕಾಣೋದೇ ಇಲ್ಲ, ಅದ್ರ ಜೊತೆನೇ ಹಾಕಿಬಿಟ್ರೆ. ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳಿಪ್ಪ. ಟೊಮೆಟೊ ಕ್ಯಾಪ್ಸಿಕಮ್ ಒಟ್ಟಿಗೆ ಹಾಕ್ಕೊಳ್ಳಿ. ಅದು ಅಷ್ಟೇ, ನಿಮಗೆ ಕ್ರಿಸ್ಪಿಯಾಗಿ ಬೇಕಂದರೆ ಬೇಬಿ ಕಾರ್ನು, ಈರುಳ್ಳಿ, ಆಮೇಲೆ ಬೀನ್ಸು, ಕ್ಯಾರೆಟ್ ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಡಿ ಕ್ರಿಸ್ಪಿಯಾಗಿ ಬೇಕಂದರೆ. ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ತಾಯಿದ್ದೀನಿ.
ಅದಕ್ಕೆ ಸ್ವಲ್ಪ ಮುಂಚೆ ಹಾಕಿ. ಈಗ ಕ್ಯಾಪ್ಸಿಕಮ್ ಕರೆಕ್ಟಾಗಿ ಆಗುತ್ತೆಪ್ಪ. ನೋಡಿಪ್ಪ, ಶುಂಠಿ ಬೆಳ್ಳುಳ್ಳಿ ತೋರಿಸಿದ್ನಲ್ವ, ಅದರ ಪೇಸ್ಟ್ ಇದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಪ್ಪ. ನೋಡಿ, ಇದು ಗರಂ ಮಸಾಲ, ಇದು ಧನಿಯಾ ಪೌಡರು. ಸಾಕು, ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿಪ್ಪ, ಜಾಸ್ತಿ ಬೇಡ. ಇದು ಅಚ್ಕಾರದ ಪುಡಿ. ನಾನು ಇದಕ್ಕೆ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಸಾಲ್ಟ್, ಓಕೆನಾ. ಈಗ ಸ್ವಲ್ಪ ಹಾಕಿಸಿ ನೀರು ಅಷ್ಟೇ, ನಿಮಗೆ ತುಂಬ ಕ್ರಿಸ್ಪಿಯಾಗಿರಬೇಕಂದ್ರೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಆಡಿಸಿ ಸ್ವಲ್ಪ ಕ್ಲೋಸ್ ಮಾಡ್ತಾಯಿರಿ. ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತಾ ಇದ್ದೀನಿ ನೋಡಿ. ಓಕೆನಪ್ಪ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರ ಎಲ್ಲ ಸ್ವಲ್ಪ ಹಿಡಿಲಿಯಪ್ಪ ತರಕಾರಿಗೆ. ನೋಡಿಪ್ಪ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ಈ ಥರ ಫೋರ್ಕಲ್ಲಿ ನೋಡಿ, ಈ ಥರ ಚುಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಇದು. ನೋಡಿ, ಈ ಥರ, ಓಕೆನಾ. ಈ ಥರ ಚುಚ್ಚಿ ಫೋರ್ಕಲ್ಲಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಈ ಥರ. ಅದಕ್ಕೆ ಈ ಥರ ಮಾಡಿದ್ರೆ ಮಕ್ಕಳಿಗಂತೂ ಇಷ್ಟ ಆಗುತ್ತೆ. ಈಗ ನೋಡಿಪ್ಪ, ಕ್ರೀಮ್ ಹಾಕ್ತೀನಿ. ಕ್ರೀಮ್ ಅಷ್ಟೇ ಒಂದು 4 ಸ್ಪೂನಷ್ಟು ಹಾಕಿಪ್ಪ. ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 4 ಸ್ಪೂನಷ್ಟು ಹಾಕಿ, ಇಷ್ಟ ಆದರೆ ನಿಮಗೆ. ಕ್ರೀಮ್ ಹಾಕಿದ ಮೇಲೆ ಅಷ್ಟೇಪ್ಪ ಒಂದು 2 ನಿಮಿಷ ಆಡಿಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಎಲ್ಲ ಹದವಾಗಿ ಬೆಂದಿರುತ್ತೆ. ಆಮೇಲೆ ಕ್ರೀಮ್ ಹಾಕ್ಕೊಂಡು ಒಂದು 2 ನಿಮಿಷ ಆಡಿಸಿ. ಇದರಲ್ಲಿ ಸ್ವಲ್ಪ ಆಗಲಿಪ್ಪ, 2 ನಿಮಿಷ ಕ್ಲೋಸ್ ಮಾಡ್ತೀನಿ. ನೋಡಿಪ್ಪ, ಇದು ಕ್ರೀಮಲ್ಲಿ ಸ್ವಲ್ಪ ಚೆನ್ನಾಗಾಗಿದೆ, ಕ್ರೀಮೆಲ್ಲ ಹಿಡಿದಿದೆ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೀವು ಪುಲ್ಕ ಬೇಕಾದ್ರೂ ಯೂಸ್ ಮಾಡಿ, ಚಪಾತಿ, ಡ್ರೈ ಚಪಾತಿ ತೆಳುಗೆ ಮಾಡಿಕೊಂಡು ಅದು ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಲೈಟಾಗಿ ಸಾಲಡ್ ಇದ್ದರೆ ಸಾಕು. ಮತ್ತು ಲೈಟಾಗಿ ಒಂದು ಪುದೀನ ಚಟ್ನಿನೋ ಮತ್ತು ಗ್ರೀನ್ ಚಟ್ನಿನೋ ಏನಾದರೂ ಇದ್ದರೆ ಮನೆಯಲ್ಲಿ ಅಷ್ಟೇ ಸಾಕಾಗುತ್ತೆಪ್ಪ. ಇದೆಲ್ಲ ಸೈಡಿಗಿದ್ದರೆ, ಸೈಡ್ ಡಿಶ್ ಈ ಥರ ಇದ್ದರೆ ಒಂದು ಲೈಟಾಗಿ ಒಂದು ಚಟ್ನಿ ಇದ್ದರೂ ಸಾಕಾಗ್ಬಿಡುತ್ತೆ. ಸರ್ವ್ ಮಾಡ್ತಾಯಿದ್ದೀನಪ್ಪ. ಹೇಗಿದೆ ಟೇಸ್ಟು ನೋಡಿ, ಆಮೇಲೆ ಲೈಕ್ ಕೊಡಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರೆಲ್ ಸವಿರುಚಿ ನೋಡಿ, ಟೇಸ್ಟ್ ಚೆನ್ನಾಗಿದೆಯಾ ಹೇಳಿ, ಓಕೆನಪ್ಪ. ಓಕೆ, ಸಿ ಯು.